ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕಾಂಚಿ ಕಾಮಕೋಟಿ ಪೀಠಾಧೀಶ್ವರರಾದಂತಹ ಶ್ರೀಮದ್ ಜಗದ್ಗುರು ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ 40 ದಿನಗಳ ಕಾಲ ಕಲ್ಯಾಣಪುರಿ ವೇದಿಕ ಸಭಾವು ಎಲ್ಲ ಸದ್ಭಕ್ತರ ವೇದಾಭಿಮಾನಿಗಳ ಸಹಯೋಗದೊಂದಿಗೆ ತುಂಬ ವಿಜೃಂಭಣೆಯಿಂದ ಆಚರಿಸಿತು. ಈ ಮಹೋತ್ಸವವು ನಾವೆಲ್ಲ ಅಂದುಕೊಂಡಕ್ಕಿಂತ ತುಂಬ ಹೆಚ್ಚಿನ ರೀತಿಯಲ್ಲಿ ಸಂತೋಷವನ್ನು ಕೊಡುವಂತಹ ಕಾರ್ಯಕ್ರಮವಾಗಿ ಮತ್ತು ಮಹಾಸ್ವಾಮಿಗಳ ಜಯಂತಿಯನ್ನು ನಿಜವಾದ ರೂಪದಲ್ಲಿ ಆಚರಿಸಿದ್ದಾಗಿ ನಾವು ಹೆಮ್ಮೆ ಪಡುವಂತಹ ರೀತಿಯಲ್ಲಿ ನಡೆದಿದೆ. ಜಯಂತಿಯ ವಿಶೇಷವೇನು ಅಂದರೆ, ಮಹಾಸ್ವಾಮಿಗಳ ಜೀವನಾಡಿಯಾದಂತಹ ವೇದ ಪರಮೇಶ್ವರನಿಗೂ ಅದೇ ನಾಮವನ್ನು ಹೇಳ್ತಿದ್ದೇವೆ. ಎಸ್ತೆ ನಿಶ್ವಸಿತು ವೇದಾಹ ಯೋ ವೇದೇಭ್ಯೋಖಿಲಂ ಜಗತ್ತು ಅಂತ. ಯಾರ ಉಚ್ಛ್ವಾಸ ನಿಶ್ವಾಸ ರೂಪಗಳು ವೇದವಾಗಿದ್ದುವು ಅಂತ. ತದ್ವತ್ ಮಹಾಸ್ವಾಮಿಗಳ ಜೀವನ ಚರಿತ್ರೆ ಅವಲೋಕಿಸಿದಾಗ ವೇದಪರವಾದಂತಹ ಕಾರ್ಯಕ್ರಮಗಳು, ವೇದೋದ್ಧರಣ, ವೇದ ಸಂರಕ್ಷಣೆ ಇತ್ಯಾದಿಯಲ್ಲಿಯೇ ಅವರು ತಮ್ಮ 100 ವರ್ಷಗಳನ್ನು ಸವೆದಿದ್ದಾರೆ. ಅವರಿಗೆ ಹಿತವಾಗುವಂತಹ ರೀತಿಯಲ್ಲಿ ಈ ವೇದನಾದ ಮಹೋತ್ಸವ ನಡೆದಿದೆ ಎಂದರೆ ತಪ್ಪಾಗಲಾರದು. ಕಾರಣ 40 ದಿನಗಳ ಕಾಲದ ಋಗ್ವೇದ ಸಂಪೂರ್ಣ ಘನಪಾರಾಯಣ, ಒಂದು ದಿನಕ್ಕೆ 8 ಗಂಟೆಗಳ ಕಾಲ 40 ದಿನಗಳ ಕಾಲ ಆಚರಿಸುವುದು ಎಂಬುದು ಕನಸು ಮನಸ್ಸಿನಲ್ಲೂ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡುವ ಕಾರ್ಯಕ್ರಮವಾಗಿರಲಿಲ್ಲ. ಇದರ ಜೊತೆಗೆ ಋಗ್ವೇದ ಘನ ಅಥವಾ ಋಗ್ವೇದ ಅಥವಾ ಪಾರಾಯಣ ಇತ್ಯಾದಿಗಳನ್ನು ಅನುಭವಿಸದಿದ್ದವರಿಗೆ ಇದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ತವಕ ಇರಲಿಲ್ಲ. ಇದನ್ನು ಪೂರ್ವಭಾವಿಯಾಗಿ ಪಾರಾಯಣಗಳನ್ನು ಕೇಳಿ ಆನಂದಿಸಿದವರಿಗೆ ಇದರಲ್ಲಿ ಬಂದು ಪಾಲ್ಗೊಳ್ಳಬೇಕು ಎಂಬುದು ಆಸೆ ಬರುವುದು ಸಹಜ. ಇತರರಿಗೂ ಇದರಲ್ಲಿ ಅವಕಾಶ ಕಲ್ಪಿಸಬೇಕೆಂಬುದನ್ನು ಮನಗಂಡು ಪ್ರತಿನಿತ್ಯವೂ ನಾವೆಲ್ಲ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗುವಂತಹ ಕಾಮ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಾಮ್ಯಾರ್ಥೋಪಮಗಳನ್ನು, ವೇದ ಕಾಲದಲ್ಲಿ ಇದ್ದಂತಹ ಯಜ್ಞಯಾಗಾದಿಗಳ ಸ್ವರೂಪವನ್ನು ತಿಳ್ಕೊಳ್ಳುವ ರೀತಿಯಲ್ಲಿ ಮತ್ತು ಶ್ರೌತೋಕ್ತವಾದಂತಹ ಯಜ್ಞಗಳು ಯಾವುದು ಎಂಬುದರ ಪರಿಚಯ ಮಾಡಿಕೊಳ್ಳುವ ರೀತಿಯಲ್ಲಿ ಶ್ರೌತ ಕರ್ಮಗಳು, ಇವುಗಳನ್ನು ನಾವು ಇದರೊಂದಿಗೆ ಅಳವಡಿಸಿದ ಕಾರಣ ಎಲ್ಲ ವೇದಾಭಿಮಾನಿಗಳು ನಮ್ಮೊಂದಿಗೆ ಈ 40 ದಿನಗಳ ಘನಪಾರಾಯಣದಲ್ಲಿ ಸೇರಿಕೊಳ್ಳಬೇಕು ಎಂಬುದಾಗಿ. ಸಾಯಂಕಾಲದ ಹೊತ್ತಿನಲ್ಲೂ ಕೂಡ ಉಪನ್ಯಾಸಗಳು, ಸಂಗೀತ ಸೇವೆಗಳು ಇತ್ಯಾದಿಗಳನ್ನು ಕೂಡ ಅಳವಡಿಸಿಕೊಂಡಿದ್ವಿ. ಅದಕ್ಕೂ ಕಾರಣ ಭಕ್ತರಿಗೂ ಕೂಡ, ಅಂದರೆ ವೇದ ಮಾರ್ಗದಲ್ಲೇ ಇಲ್ಲದೆ ಭಕ್ತಿ, ಭಜನೆ, ಹರಿಕಥೆ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡವರನ್ನೂ ಕೂಡ ವೇದ ಮಾರ್ಗದಲ್ಲಿ ನಾವು ಕರ್ಕೊಂಡು ಹೋಗಬೇಕು ಎಂಬುದಾಗಿದೆ. ಈ ಎಲ್ಲ ವಿಷಯಗಳು ಮಹಾಸ್ವಾಮಿಗಳಿಗೆ ತುಂಬ ಪ್ರೀತಿಯ ವಿಷಯಗಳು. ಕಾರಣ ಇದೆಲ್ಲವೂ ಸನಾತನ ಧರ್ಮದ ರಾಜಮಾರ್ಗದಲ್ಲಿರುವಂತಹ ಕವಲುದಾರಿಗಳು. ಇವುಗಳೆಲ್ಲ ಮತ್ತೆ ವೇದ ಮಾರ್ಗಕ್ಕೆ ಬರಬೇಕೆಂಬುದು ಮಹಾಸ್ವಾಮಿಗಳ ಆಶಯವಾಗಿದೆ. ಅದನ್ನು ಅನುಸರಿಸಿ ನಾವು ಈ 40 ದಿನಗಳ ಸಂಪೂರ್ಣ ಘನಪಾರಾಯಣ, ಸುಮಾರು 10 ಜನ ಘನಪಾಠಿಗಳು ಹೊರಗಿನಿಂದ, 2 ವಿದ್ಯಾರ್ಥಿಗಳು ನಮ್ಮ ವೇದನಾದ ಗುರುಕುಲದ ಕಡೆಯಿಂದ, 12 ಜನ ವಿದ್ಯಾರ್ಥಿಗಳು ಈ ಸಂಪೂರ್ಣ ಘನಪಾರಾಯಣದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಾವು ಹಾಕಿಕೊಟ್ಟ ರೀತಿ ರಿವಾಜುಗಳನ್ನು ಸ್ವಲ್ಪವೂ ಕೂಡ ಉಲ್ಲಂಘಿಸದೆ ಅನುಷ್ಠಾನಪರರಾಗಿ ಲೋಕಕ್ಷೇಮಕ್ಕಾಗಿಯೇ ಇದರಲ್ಲಿ ಪಾಲ್ಗೊಂಡುವುದು ಮಹಾಸ್ವಾಮಿಗಳ ಪರಿಪೂರ್ಣ ಅನುಗ್ರಹವೆಂದೇ ನಾವು ತಿಳಿಯುತ್ತೇವೆ. ಕಾರಣ ಮನೆಗಳನ್ನು ಬಿಟ್ಟು 40 ದಿನಗಳ ವಾಸ, ಒಂದೇ ವೇದಿಕೆಯಲ್ಲಿ ದಿನವೊಂದಕ್ಕೆ 8 ಗಂಟೆಗಳ ಕಾಲ ಉಪಸ್ಥಿತಿ,
ಜೊತೆಗೆ ಅವಧಾನ ರೀತಿಯಲ್ಲಿ ಘನವನ್ನು ಪಾರಾಯಣ ಮಾಡುವಂತಹ ವಿಧ, ಬರತಕ್ಕಂತಹ ಶ್ರೋತೃಗಳನ್ನು ಅವರ ಮನದಿಂಗಿತವನ್ನು ಅರಿತು ಅವರಿಗೆ ಬೇಕಾದಂತಹ ಆಶೀರ್ವಾದ ರೀತಿಯಲ್ಲಿ ವೇದ ಪಠನ ಇತ್ಯಾದಿಗಳು ಇದರ ಅಂದರೆ ಈ ಘನಪಾಠದಲ್ಲಿ ಪಾಲ್ಗೊಂಡ ಘನಪಾಠಗಳ ವೈಶಿಷ್ಟ್ಯವಾಗಿತ್ತು. ಇನ್ನೂ ಹೇಳಬೇಕಂದ್ರೆ ತುಂಬ ಯುವ ಘನಪಾಠಿಗಳು ಇದರಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಜೊತೆಗೆ ಕಾಮ್ಯಾರ್ಥ ಹೋಮಗಳಲ್ಲಿ ಹಲವಾರು ವೈದಿಕರು ನಮ್ಮೊಂದಿಗೆ ಸೇರಿಕೊಂಡು, ಶ್ರೌತಯಜ್ಞಗಳಲ್ಲಿ ಅಗ್ನಿಹೋತ್ರಿಗಳೆಲ್ಲ ನಮ್ಮ ಜೊತೆಗೆ ಸೇರಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋ ರೀತಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಭೂತಪೂರ್ವವಾದಂತಹ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದೊಡ್ಡ ಕಾರಣಕರ್ತರಾಗಿದ್ದಾರೆ. ಜೊತೆಯಲ್ಲಿ ನಮ್ಮ ನಿರ್ವಾಹಕ ಕಮಿಟಿ ಏನಿದೆ ಇದರಲ್ಲಿದ್ದವರು ಕೂಡ ತಮ್ಮ ತಮ್ಮ ದೈನಂದಿನ ಕೆಲಸಗಳನ್ನು ಕೂಡ ಬದಿಗೊತ್ತಿ ಒಂದು ದಿನ 2 ದಿನವಲ್ಲ 40 ದಿನಗಳ ಕಾಲ ನಮ್ಮೊಂದಿಗೆ ಸಹಯೋಗ ಕೊಟ್ಟು ಸಹಕರಿಸಿ ಬೇಕಾದಂತಹ ಸವಲತ್ತುಗಳನ್ನು ಆಯಾಯ ಸಮಯಕ್ಕೆ ತಕ್ಕ ಹಾಗೆ ಒದಗಿಸಿಕೊಟ್ಟು ಈ ದೀರ್ಘಕಾಲದ ಒಂದು ಮಹೋತ್ಸವವನ್ನು ಆಚರಿಸುವಲ್ಲಿ ತುಂಬ ಶ್ರಮ ವಹಿಸಿದ್ದಾರೆ. ಇನ್ನು ಊಟ ಉಪಚಾರಗಳ ವ್ಯವಸ್ಥೆಯಲ್ಲಿ ನಮ್ಮ ನಾಗರಾಜಮಯ್ಯ ಮತ್ತು ಅವರ ಸಹೋದ್ಯೋಗಿಗಳು ಸ್ವಲ್ಪವೂ ಕೂಡ ಮುಖವನ್ನು ಸಿಟ್ಟರಿಸದೆ, ಯಾವುದೇ ಕಾಲದ ಮಿತಿಯ ಪರಿಜ್ಞಾನ ಇಲ್ಲದೆ, ಯಾರಿಗೆ ಯಾವಾಗ ಎಷ್ಟು ಸಮಯಕ್ಕೆ ಯಾವ ಪದಾರ್ಥ ಬೇಕೋ ಯಾವುದು ಸೂಚಿತವಾಗಿಯೋ ಅದನ್ನೂ ಮಾಡಿಕೊಟ್ಟು ತಮ್ಮಿಚ್ಛೆಯಂತೆ ತಾವೂ ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬ ರೀತಿಯಲ್ಲಿ ತಮಗೆ ಬೇಕಾದಂತಹ ಸಿಹಿಗಳನ್ನೆಲ್ಲ ಮಾಡಿಕೊಟ್ಟು 40 ದಿನಗಳ ಕಾಲ ಈ ಘನಪಾಠಿಗಳನ್ನು, ಶ್ರೌತಯಜ್ಞದಲ್ಲಿ ಪಾಲ್ಗೊಂಡಂತಹ ಶ್ರೌತಿಗಳನ್ನು, ಕಾಮ್ಯಾರ್ಥಮದಲ್ಲಿ ಪಾಲ್ಗೊಂಡಂತಹ ವೈದಿಕರೆಲ್ಲರನ್ನೂ ಸಂತೃಪ್ತಿಪಡಿಸಿದ್ದಾರೆ. ಜೊತೆಗೆ ಬಂದಂತಹ ಭಕ್ತಾದಿಗಳಿಗೂ ಕೂಡ ಆಯಾಯ ಕಾಲಕ್ಕೆ ಬೇಕಾದಂತಹ ಊಟ ಉಪಚಾರಗಳನ್ನು ಮಾಡಿ ನಮ್ಮೊಂದಿಗೆ ತುಂಬ ಸಹಕರಿಸಿದ್ದಾರೆ. ಇದರೊಂದಿಗೆ ನಮಗೆ 40 ದಿನಗಳ ಕಾಲದ ಕಾರ್ಯಕ್ರಮದ ಆಚರಣೆಗೆ ತಮ್ಮ ಹೊಯ್ಸಳ ಭವನವನ್ನು ಬಿಟ್ಟುಕೊಟ್ಟು ಈ ಹೊಯ್ಸಳ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಜೊತೆಗಿದ್ದು ಸಹಕರಿಸಿದ್ದಾರೆ. ಜೊತೆಗೆ ಅಲ್ಲಿಯ ಕಾರ್ಮಿಕ ವರ್ಗದವರು ಇತ್ಯಾದಿಗಳೆಲ್ಲ ಕೂಡ ತಮ್ಮದೇ ಕಾರ್ಯಕ್ರಮ ಎಂಬ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇದೆಲ್ಲದಕ್ಕೂ ಮೂಲಧನವಾಗಿ ನಮಗೆ ಆರ್ಥಿಕ ವ್ಯವಸ್ಥೆ ತುಂಬ ಬೇಕಾಗಿತ್ತು. 40 ದಿನಗಳ ಕಾಲದ ಘನಪಾಠಿಗಳ ಸಂಭಾವನೆ, ಶ್ರೌತ ಯಜ್ಞಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳು, ಊಟೋಪಚಾರದ ವಿಷಯವಾಗಿರುವಂತಹ ಸಂಪನ್ಮೂಲ, ವೈದಿಕ ವ್ಯವಸ್ಥೆಗೆ ಬೇಕಾಗಿರುವಂತಹ ಸಂಪನ್ಮೂಲ, ಕೊನೆಯ ದಿನದ ಸಮಾರಂಭಕ್ಕೆ ಬೇಕಾದಂತಹ ಎಲ್ಲ ಸಾಮಾನು ಸರಂಜಾಮುಗಳ ವ್ಯವಸ್ಥೆ, ಇದಕ್ಕೆಲ್ಲ ನಮಗೆ ಮೂಲಭೂತವಾಗಿ ನಮಗೆ ಧೈರ್ಯ ಬೇಕಾಗಿದ್ದದ್ದು ಆರ್ಥಿಕ ವ್ಯವಸ್ಥೆಯ ಮೇಲೆ. ಈ ಆರ್ಥಿಕ ವ್ಯವಸ್ಥೆ ಮೊದಲಿನ ದಿನದಿಂದಲೇ ನಮಗೆ ಮಹಾಸ್ವಾಮಿಗಳ ಅನುಗ್ರಹದಲ್ಲಿ ನಮ್ಮನ್ನು ಉತ್ತೇಜಿಸುವ ರೀತಿಯಲ್ಲಿ ಅದು ನಮ್ಮನ್ನು ಬಂದು ಸೇರ್ತಾ ಇತ್ತು. ಇದಕ್ಕೆ ಕಾರಣೀಭೂತರಾದಂತಹ ಎಲ್ಲ ವೇದನಾದ ಗುರುಕುಲದ ಅಭಿಮಾನಿಗಳು ಮತ್ತು ವೇದಾಭಿಮಾನಿಗಳು ಇವರೆಲ್ಲರೂ ಕೂಡ ತಮ್ಮದೇ ಮನೆಯ ಕಾರ್ಯಕ್ರಮ ಎಂಬಂತೆ ನಮ್ಮ ಜೊತೆ ಸೇರಿಕೊಂಡು, ಕರ್ನಾಟಕದವರು ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರ, ಮುಂಬೈ, ಕೇರಳ ಇತ್ಯಾದಿಗಳಿಂದ ಕೂಡ ವಿಷಯವನ್ನು ಅರಿತುಕೊಂಡಂತಹ ವೇದಾಭಿಮಾನಿಗಳು ನಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ, ಚೆಕ್ಗಳ ಮೂಲಕ, ಈ ಊರಿನಲ್ಲಿರುವಂತಹ ಅವರ ಸಂಬಂಧಿಕರ ಮೂಲಕ ತುಂಬ ನಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸಹಯೋಗವನ್ನು ಕೊಟ್ಟಿದ್ದಾರೆ. ವಿದೇಶದಲ್ಲಿರುವಂತಹ ವೇದಾಭಿಮಾನಿಗಳು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇದರಿಂದಾಗಿ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಹಮ್ಮಿಕೊಂಡದ್ದನ್ನು ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಯಿತು. ಇವೆಲ್ಲ ಕಾರಣಗಳನ್ನು ನಾವು ಅವಲೋಕಿಸಿದಾಗ ಜನರಿಗಿರುವಂತಹ ವೇದಧರ್ಮ ಶ್ರದ್ಧೆ ಎಷ್ಟಿದೆ, ನಾವಿನ್ನೂ
ಯಾವ ರೀತಿಯಲ್ಲಿ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಾಗಿದೆ ಎಂಬುದರ ಬಗ್ಗೆ ನಾವು ಗಮನ ಹರಿಸಬೇಕಾದದ್ದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮದ ಇನ್ನೊಂದು ವೈಶಿಷ್ಟ್ಯ ಏನಾಗಿತ್ತಂದರೆ, ಕಾಲಕ್ರಮವಾಗಿ ನಮ್ಮ ಆಚಾರ ಅನುಷ್ಠಾನಗಳು ವ್ಯತ್ಯಾಸವಾಗುವುದು ಸಹಜ ಎಂಬ ಎಲ್ಲ ಜನರ ಆಂದೋಲನದ ಮಧ್ಯೆ ವೈದಿಕ ಪರಂಪರೆಯನ್ನು ಅನುಸರಿಸಿ ಎಲ್ಲ ಕಾರ್ಯಕ್ರಮಗಳು ನಡೆದಿವೆ ಎಂಬುದು ನಮ್ಮ ತುಂಬ ಸಂತೋಷವಾಗಿ ಹಂಚಿಕೊಡಬೇಕಾದಂತಹ ವಿಷಯವಾಗಿದೆ. ಕಾರಣ, ಬ್ರಾಹ್ಮಣ ಸಮಾರಾಧನಾದಿಗಳಲ್ಲಿ, ಯಜ್ಞಯಾಗಾದಿಗಳಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಪಂಚೆ, ಶಲ್ಯ, ಸೀರೆ ಇತ್ಯಾದಿ ನಮ್ಮ ಸನಾತನ ಧರ್ಮದ ರೀತಿಯಲ್ಲೇ ಬಂದು ಪಾಲ್ಗೊಂಡಿದ್ದು, ವೈದಿಕರಿಗೆ ಸಮಾರಾಧನೆ ಇತ್ಯಾದಿಗಳನ್ನು ಮಾಡುವಾಗ ಮಡಿಯಾಗಿಯೇ ಉಪಚಾರಗಳನ್ನು ಮಾಡಿದ್ದು, ಊಟ ಆದ ಮೇಲೆ ನಡಿಬೇಕಾದಂತಹ ಮಂತ್ರಾಕ್ಷತೆ, ದಕ್ಷಿಣಾದಾನಾದಿಗಳಲ್ಲಿ ತಮ್ಮ ಸನಾತನ ಧರ್ಮದ ಉಡುಗೆಯೊಂದಿಗೆ ಎಲ್ಲರೂ ಪಾಲ್ಗೊಂಡಿದ್ದು, ಯಜ್ಞ ಮಂಟಪದೊಳಗೂ ಕೂಡ ಎಲ್ಲರೂ ನಮ್ಮ ಧಾರ್ಮಿಕ ಉಡುಪುಗಳನ್ನು ಧರಿಸಿಯೇ ಭಾಗಿಯಾಗಿದ್ದು ತುಂಬ ವೈಶಿಷ್ಟ್ಯಪೂರ್ಣವಾಗಿತ್ತು. ಪ್ರತಿಯೊಂದು ಕಾಮ್ಯಾರ್ಥ ಹೋಮಗಳಲ್ಲೂ, ಶ್ರೌತ ಯಜ್ಞಗಳಲ್ಲೂ, ಚಂಡೀ ಹೋಮದಲ್ಲೂ ಎಲ್ಲರೂ ಕೂಡ ಭಕ್ತರು ನಮ್ಮ ವೈದಿಕ ಸಭಾದ ಗೌರವವನ್ನು ಕಾಪಾಡಬೇಕು ಎಂಬ ರೀತಿಯಲ್ಲಿ ವೈದಿಕ ಸಭಾ ಎಂಬ ಹೆಸರಿನ ಆ ನಾಮಾಂಕಿತಕ್ಕೆ ಯಾವುದೇ ದೋಷಗಳು ಬರಬಾರದು ಎಂಬುದರಲ್ಲಿ ಗಮನ ಇಟ್ಟುಕೊಂಡು ನಮ್ಮೊಂದಿಗೆ ಸಹಕರಿಸಿದ್ದಂತೂ ಅವಿಸ್ಮರಣೀಯವಾದಂತಹ ಒಂದು ವಿಷಯವಾಗಿದೆ. ಕೊನೆಗೆ ಋಗ್ವೇದ ಸಂಹಿತಾ ಹೋಮವು ಸುಮಾರು 10 ಜನ ವೈದಿಕರಿಂದ ತುಂಬ ಅದ್ಭುತವಾಗಿ ಕೂಡಿ ನಡೆದು ಆ ಭಗವಂತನ ಸಂಪೂರ್ಣ ಪ್ರೀತಿಗೆ ಕಾರಣೀಭೂತವಾಗಿದೆ. ಕೊನೆಯ 3 ದಿನಗಳಲ್ಲಿ ತಮ್ಮಿಂದ ಯಥಾಸಾಧ್ಯವಾಗಿ ನಾವು ಎಲ್ಲ ಭಕ್ತರುಗಳನ್ನು ಸರಿ, ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ವರ್ಗದ ಜನರನ್ನೂ ಕೂಡ ನಾವು ಸಂತೋಷಪಡಿಸಲು ಮಹಾಸ್ವಾಮಿಗಳ ಪಾದುಕೆಯಲ್ಲಿ ಅರ್ಪಿತವಾದಂತಹ ರಜತ ಪುಷ್ಪಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ ಕಳುಹಿಸಿದ್ದಾಗಿದೆ. ಆದರೂ ಇದರ ನೆನಪು ನಮಗೆ ಮತ್ತೆ ಮತ್ತೆ ನಾವು ಅಂದುಕೊಂಡು ಸಂತೋಷ ಪಡುವಂತಹ ರೀತಿ ಇರೋದರಿಂದ ಈ ಕಾರ್ಯಕ್ರಮದಲ್ಲಿ ತನು ಮನ ಧನಗಳೊಂದಿಗೆ, ಭಕ್ತಿಯೊಂದಿಗೆ, ಎಲ್ಲ ರೀತಿಯ ಸಹಯೋಗದೊಂದಿಗೆ ಪಾಲ್ಗೊಂಡ ಎಲ್ಲರಿಗೂ ಕೂಡ ನಾವು ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಕಲೆಯನ್ನು ಹೋಗೊಟ್ಟು 40 ದಿನಗಳ ಕಾಲ ಈ ಋಗ್ವೇದ ಸಂಪೂರ್ಣ ಘನಪಾರಾಯಣದಲ್ಲಿ ಪಾಲ್ಗೊಂಡಂತಹ ಎಲ್ಲ 12 ಜನ ಘನಪಾಠಿಗಳಿಗೂ ಕೂಡ ಕಲ್ಯಾಣಪುರಿ ವೇದಿಕ ಸಭಾದ ಎಲ್ಲ ಟ್ರಸ್ಟಿಗಳು ನತಮಸ್ತಕರಾಗಿ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾಮ್ಯಾರ್ಥ ಹೋಮಗಳಲ್ಲಿ ಅಂದರೆ ಸಹಸ್ರಮೋದಕಾದಿ ಸಂಹಿತಾ ಪರ್ಯಂತ ಹವನ ಪರ್ಯಂತವಾದಂತಹ ಎಲ್ಲ ಹೋಮಗಳಲ್ಲೂ ಪಾಲ್ಗೊಂಡಂತಹ ಎಲ್ಲ ಋತ್ವಿಗ್ವರೇಣ್ಯರಿಗೂ ಕೂಡ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಊಟ ಉಪಚಾರಗಳಲ್ಲಿ, ಹೊರಗಿನ ಒಳಗಿನ ಕೆಲಸಗಳಲ್ಲಿ ಮತ್ತು ಹೊಯ್ಸಳ ಭವನ ಇದರಲ್ಲಿ ಆಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ಎಲ್ಲ ಕಾರ್ಯಕರ್ತರಿಗಳಿಗೂ ಕೂಡ ಕಲ್ಯಾಣಪುರಿ ವೇದಿಕ ಸಭಾದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮೊಂದಿಗೆ ಕಲ್ಯಾಣಪುರಿ ವೇದಿಕ ಸಭಾ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ತುಂಬ ಶಿಸ್ತಿನಿಂದ ನಡೆಯುತ್ತೆ, ನಾವು ಸಂಪೂರ್ಣವಾಗಿ ಅದರಲ್ಲಿ ಭಾಗಿಗಳಾಗಬಹುದು ಎಂಬ ವಿಶ್ವಾಸದೊಂದಿಗೆ, ನಂಬಿಕೆಯೊಂದಿಗೆ ನಮ್ಮೊಂದಿಗೆ ಪಾಲ್ಗೊಂಡಂತಹ ಎಲ್ಲ ರಾಜ್ಯದ ಎಲ್ಲ ರೀತಿಯ ಸೇವಾಕರ್ತರುಗಳಿಗೂ ನಮ್ಮ ಕಲ್ಯಾಣಪುರಿ ವೇದಿಕ ಸಭಾವು ಚಿರಋಣಿಯಾಗಿರುತ್ತೆ. ಅನಂತ ಧನ್ಯವಾದಗಳನ್ನು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿಯಾಗಿ ಇನ್ನು ಮುಂದಿನ ನಮ್ಮ ವೇದನಾದ ಗುರುಕುಲದ ಕಾರ್ಯಗಳದ್ದು ಇರಲಿ. ನಮ್ಮೊಂದಿಗೆ ಸದಾ ನೀವು ಜೊತೆಯಾಗಿ ಈ ವೈದಿಕ ಧರ್ಮವನ್ನು ಪರಿಪಾಲಿಸುವಲ್ಲಿ ನಾವೆಲ್ಲರೂ ಒಗ್ಗೂಡಿ ಪ್ರಯಾಣವನ್ನು ಮಾಡೋಣ. ಇದರಿಂದ ವೇದ ಪುರುಷರಿಗೂ ಆ ಮಹಾಸ್ವಾಮಿಗಳಿಗೂ ಪರಿಪೂರ್ಣ ಸಂತೋಷವಾಗುತ್ತೆ. ಈ ಸಂತೋಷದ ಒಂದು ಫಲವೇ ನಮ್ಮ ಮುಂದಿನ ವಿದ್ಯಾರ್ಥಿಗಳ ಜೀವನಕ್ಕೆ
ಒಂದು ರಾಜಮಾರ್ಗವಾಗಿ ಪರಿಣಮಿಸುತ್ತೆ ಎಂಬುದನ್ನು ಮನಗಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ನಮಸ್ಕಾರ.